ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಬಿಹಾರದಲ್ಲಿ ನಂಬರ್ ಒನ್ ಪಾರ್ಟಿ ಆಗಬೇಕು ಅನ್ನುವಂಥ ಜಿದ್ದಿನ ಹೋರಾಟ, ಪೈಪೋಟಿ ಬಿಜೆಪಿ ಮತ್ತು ಜೆಡಿಯು ನಡುವೆ ನಡೀತಾ ಇದೆ. ಇಬ್ಬರೂ ಮೈತ್ರಿ ಮಾಡ್ಕೊಂಡು ಸರ್ಕಾರ ಮಾಡಿದ್ದಾರೆ ಸರಿ, ಆದರೆ ನಾನು ನಂಬರ್ ಒನ್ ಪಾರ್ಟಿ ಆಗಿರಬೇಕು ಅನ್ನುವಂತಹ ಪ್ರಯತ್ನ ನಡೀತಾ ಇದೆ. ಈ ಪ್ರಯತ್ನದ ಭಾಗವಾಗಿ ಈಗ ನಿತೀಶ್ ಕುಮಾರ್ ಆಪರೇಷನ್ಗೆ ಇಳಿದಿದ್ದಾರೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಆಪರೇಷನ್ ನಿತೀಶ್ ಕುಮಾರ್ ಜಾರಿಯಲ್ಲಿದೆ. ಅದಕ್ಕೆ ಬಲಿಯಾಗ್ತಾ ಇರುವಂತಹದ್ದು ಕಾಂಗ್ರೆಸ್ನ MLAಗಳು ಅನ್ನುವುದು ಈಗ ಬರ್ತಿರುವಂತಹ ಸುದ್ದಿ. 6 ಜನ ಕಾಂಗ್ರೆಸ್ ಎಂ ಎಲ್ ಎಗಳಿದ್ದಾರೆ ಬಿಹಾರದಲ್ಲಿ. ಆ 6 ಜನ ಕಾಂಗ್ರೆಸ್ MLAಗಳು ಸಹ ಜೆಡಿಯುನ ಸಂಪರ್ಕದಲ್ಲಿದ್ದಾರಂತೆ. ಜೆಡಿಯುಗೆ 6 ಜನ ಬರುವಂತಹ ಸಾಧ್ಯತೆಗಳಿದಾವೆ ಅಂತ ಹೇಳಲಾಗ್ತಿದೆ. ಅದರ ಜೊತೆಗೆ RLM ಅನ್ನುವಂತಹ ಇನ್ನೊಂದು ಪಕ್ಷ ಇದೆ, ಉಪೇಂದ್ರ ಕುಶ್ವಾಹಾ ಅವರದು. ಅವರ ಪಕ್ಷದ 3 ಜನ MLAಗಳು ಸಹ ಜೆಡಿಯುಗೆ ಶಿಫ್ಟ್ ಆಗೋ ಎಲ್ಲ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಿದೆ. ಸೊ ಜೆಡಿಯುಗೆ ಕಾಂಗ್ರೆಸ್ ಮತ್ತು RLM ನ ಶಾಸಕರು ಏನಾದ್ರು ಬರೋದೇ ಆದ್ರೆ 3 ಜನ RLM ಇಂದ, 6 ಜನ ಕಾಂಗ್ರೆಸ್ನಿಂದ, ಅವಾಗ ಕಾಂಗ್ರೆಸ್ ಝೀರೋ ಆಗ್ಬಿಡುತ್ತೆ ಕಾಂಗ್ರೆಸ್ ಬಿಹಾರದಲ್ಲಿ. 9 ಎಕ್ಸ್ಟ್ರಾ ಬಂದ್ಬಿಟ್ರೆ ಈಗಿರುವಂತಹ ಸಂಖ್ಯೆಗಳೇನಿದಾವಲ್ಲ, ಬಿಜೆಪಿ 89, ಜೆಡಿಯು 85. ಸೊ 85 ಇರುವಂತಹ ಜೆಡಿಯುಗೆ ಈ 9 ಜನ ಬಂದ್ಬಿಟ್ರೆ 94 ಆಗ್ಬಿಡುತ್ತೆ. ಬಿಜೆಪಿಗಿಂತ 5 ಸೀಟು ಹೆಚ್ಚಿಗೆ ಇರುತ್ತೆ. ಹಾಗಾದ್ರೆ ಯಾಕೆ ಈ ಪೈಪೋಟಿ? ಸರ್ಕಾರ ರಚನೆ ಆಗಿದೆ, ನಿತೀಶ್ ಕುಮಾರ್ ಅಧಿಕಾರದಲ್ಲಿದ್ದಾರೆ, ಮುಖ್ಯಮಂತ್ರಿ ಆಗಿದ್ದಾರೆ. ಜೆಡಿಯುಗೆ ಏನ್ ಅವಶ್ಯಕತೆ ಇದೆ ಈಗ ಅನ್ನೋದಾದ್ರೆ, ಅಥವಾ ಬಿಜೆಪಿಗೆ ಯಾಕೆ ಅವಶ್ಯಕತೆ ಇದೆ ಇನ್ನೂ ಹೆಚ್ಚಿನ ಸೀಟುಗಳು ಅನ್ನೋದಾದ್ರೆ, ಅಲ್ಲಿರುವಂತದ್ದು ಸಿಂಪಲ್. ನಿತೀಶ್ ಕುಮಾರನ್ನ ಮುಖ್ಯಮಂತ್ರಿ ಮಾಡೋದಕ್ಕೆ ಚುನಾವಣೆಗಳಿಗಿಂತ ಮೊದಲಿಂದಲೇ ಬಿಜೆಪಿಗೆ ಇಷ್ಟ ಇಲ್ಲ. ಯಾಕಂದ್ರೆ ನಿತೀಶ್ ಕುಮಾರ್ ಅವರ ಶಕ್ತಿ ಕುಂದಿದೆ ಅಂತ ಅನ್ನೋ ಕಾರಣಕ್ಕೆ, ಮತ್ತು ಎಲ್ಲ ರಾಜಕೀಯ ಪಕ್ಷಗಳಿಗಿರುವಂತಹ ಮಹತ್ವಾಕಾಂಕ್ಷೆ ತನ್ನ ಪಕ್ಷದ ಮುಖ್ಯಮಂತ್ರಿ ಆ ರಾಜ್ಯದಲ್ಲಿ ಇರಬೇಕು ಅಂತ. ಬಿಹಾರದಲ್ಲಿ ಬಿಜೆಪಿ ಮುಖ್ಯಮಂತ್ರಿ ಇರಬೇಕು ಅನ್ನುವುದು ಬಿಜೆಪಿಯ ಕನಸು, ಲೆಕ್ಕಾಚಾರ, ಆಸೆ ಎಲ್ಲವೂ ಸಹ. ಆದರೆ ಅದು ನಿತೀಶ್ ಕುಮಾರ್ ಇರುವ ಕಾರಣಕ್ಕಾಗಿ ಸಾಧ್ಯ ಆಗ್ತಾ ಇಲ್ಲ. ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ ಬಿಜೆಪಿ ಮೊನ್ನೆ ನಡೆದಂತಹ ಚುನಾವಣೆಗಳಲ್ಲಿ. ಆದರೂ ಸಹ ನಿತೀಶ್ ಕುಮಾರ್ ಅವರನ್ನೇ ಮುಖ್ಯಮಂತ್ರಿಯಾಗಿ ಮುಂದುವರಿಸಬೇಕಾದಂತಹ ಅನಿವಾರ್ಯತೆ ಬಿಜೆಪಿಗೆ ಬಂದಿದೆ. ಯಾಕಂದ್ರೆ ನಿತೀಶ್ ಕುಮಾರ್ ಅವರನ್ನ ಎದುರಾಕೊಂಡು ಅಷ್ಟು ಸುಲಭಕ್ಕೆ ಬಿಜೆಪಿ ಏನನ್ನು ಮಾಡಕ್ ಸಾಧ್ಯ ಇಲ್ಲ. ಆದರೆ ನಿಧಾನಕ್ಕೆ ನಿತೀಶ್ ಕುಮಾರ್ ಅವರ ವಯಸ್ಸನ್ನ ಮುಂದಿಟ್ಟು ಅವರನ್ನ ಪಕ್ಕಕ್ಕೆ ಸರಿಸಬೇಕು ಅನ್ನುವುದು ಲೆಕ್ಕಾಚಾರ. ನಿಧಾನ ಅಂದ್ರೆ ತುಂಬಾ ನಿಧಾನ ಅಲ್ಲ, 6 ತಿಂಗಳು 1 ವರ್ಷದ ಒಳಗೇನೆ ನಿತೀಶ್ ಕುಮಾರ್ ಅವರಿಗೆ ಗೌರವಪೂರ್ವಕವಾದಂತಹ ಒಂದು ಎಕ್ಸಿಟ್ ಕೊಟ್ಬಿಡ್ಬೇಕು ಅಂತ. ಅದರ ಭಾಗವಾಗಿಯೇ ಜೆಡಿಯು ಪಕ್ಷದ ನಾಯಕರೇ ಆಗಿರುವಂತಹ KC ತ್ಯಾಗಿ ಮೂಲಕ ಪ್ರಧಾನಿ ನರೇಂದ್ರ ಮೋದಿಗೆ ಪತ್ರವನ್ನು ಬರೆಸಿದ್ರು ಮೊನ್ನೆ. ಏನಂತ? ನಿತೀಶ್ ಕುಮಾರ್ ಸಮಾಜವಾದಿ ರಾಜಕೀಯದ ಸಿದ್ಧಾಂತದ ಚಾಂಪಿಯನ್, ಹಾಗಾಗಿ ಅವರಿಗೆ ಭಾರತ ರತ್ನ ಕೊಡಬೇಕು, ಭಾರತದ ಅತ್ಯುನ್ನತ ಗೌರವವಾದಂತಹ ಭಾರತ ರತ್ನವನ್ನ ನಮ್ಮ ನಿತೀಶ್ ಕುಮಾರ್ ಅವರಿಗೆ ಕೊಡಿ ಅಂತ ಜೆಡಿಯು ಪಕ್ಷದವರಿಂದಲೇ ಪತ್ರವನ್ನ ನರೇಂದ್ರ ಮೋದಿ ಅವರಿಗೆ ಬರೆಸಿದ್ರು. ಅದು ನಿತೀಶ್ ಕುಮಾರ್ ಅವರಿಗೆ ಗೌರವಪೂರ್ವಕವಾದಂತಹ ವಿದಾಯವನ್ನ ಕೊಡುವಂತಹ ಒಂದು ಮಾರ್ಗವಾಗಿತ್ತು. ಆದರೆ ಇದಕ್ಕೆ ನಿತೀಶ್ ಕುಮಾರ್ ಸಿಡಿದೆದ್ರು. ತನ್ನದೇ ಪಕ್ಷದ ನಾಯಕ ತನಗೆ ಭಾರತ ರತ್ನ ಕೊಡಬೇಕು ಅಂತ ಪತ್ರ ಬರೆದಿದ್ದಕ್ಕೆ ಬಹಳ ಸಿಟ್ಟಾದ್ರು. KC ತ್ಯಾಗಿನ ಜೆಡಿಯು ಇಂದ ಹೊರಗಡೆ ಹಾಕಿದ್ರು, ಪಕ್ಷದಿಂದಲೇ ಹೊರಗಡೆ ಹಾಕ್ಬಿಟ್ರು KC ತ್ಯಾಗಿಗೆ. ಯಾಕಂದ್ರೆ ನಿತೀಶ್ ಕುಮಾರ್ಗೆ ಪಕ್ಕಾ ಗೊತ್ತಿತ್ತು, ಇದು ನನಗೆ ಭಾರತ ರತ್ನ ಕೊಡಿಸೋದು ಪ್ರಯತ್ನ ಅಲ್ಲ, ಕೊಟ್ಟು ಬಿಡ್ತಾರೆ ಸರಿ, ಆದ್ರೆ ನನ್ನನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಪಕ್ಕಕ್ಕೆ ಸರಿಸುವಂತಹ ಪ್ರಯತ್ನ. ಬಿಜೆಪಿ ಲೆಕ್ಕಾಚಾರ ಏನು ಅಂದ್ರೆ, ದಿಢೀರಂತ ಅಥವಾ ಇನ್ಯಾವುದೋ ಕಾರಣ ಹೇಳಿ ನಿತೀಶ್ ಕುಮಾರ್ ಅವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ತೆಗೆದ್ರೆ ಬಿಹಾರದಲ್ಲಿ ಬಿಜೆಪಿಗೆ ಪೆಟ್ಟು ಬೀಳೋ ಸಾಧ್ಯತೆ ಇರುತ್ತೆ, ಜನ ತಿರುಗಿ ಬೀಳೋ ಸಾಧ್ಯತೆಗಳಿರ್ತವೆ. ಹಾಗಾಗಿ ಅವರನ್ನ ಪ್ರೀತಿಯಿಂದ ಅವರ ಒಪ್ಪಿಗೆ ಪಡ್ಕೊಂಡ ರೀತಿಯಲ್ಲೇ ಗೌರವಪೂರ್ವಕವಾಗಿ ಹೊರಗಡೆ ಹಾಕಬೇಕು. ಏನು ಬಿಜೆಪಿ ಲೆಕ್ಕಾಚಾರ? ನಿತೀಶ್ ಕುಮಾರ್ಗೆ ಭಾರತ ರತ್ನ ಅಂತ ಒಂದು ಕೊಟ್ಟು ಅವರನ್ನ ದೊಡ್ಡ ಮನುಷ್ಯ ಮಾಡ್ಬಿಡೋದು. ಅಷ್ಟು ದೊಡ್ಡ ಮನುಷ್ಯ ಯಾಕೆ ಮುಖ್ಯಮಂತ್ರಿ ಆಗಿರ್ಬೇಕು, ಅವರು ಎಲ್ರಿಗೂ ಮಾರ್ಗದರ್ಶನ ಮಾಡುವಂತ ಲೆವೆಲ್ ಅಲ್ಲಿ ಇರ್ಲಿ ಅನ್ನೋ ರೀತಿಗೆ ತಂದಿಡೋದು. ಅದ್ರ ಜೊತೆಗೆ ನಿತೀಶ್ ಕುಮಾರ್ ಅವರ ಮಗನಿಗೆ ಉಪಮುಖ್ಯಮಂತ್ರಿ ಪಟ್ಟ ಕೊಡ್ತೀವಿ ಅಂತ ಆಸೆ ತೋರಿಸಿ ಬಿಜೆಪಿಯಿಂದ ಮುಖ್ಯಮಂತ್ರಿ ಮಾಡೋದು, ಇದು ಲೆಕ್ಕಾಚಾರ. ಇದೆಲ್ಲವೂ ನಡಿಬೇಕು ಅಂದ್ರೆ ಬಿಜೆಪಿ ನಂಬರ್ 1 ಪಾರ್ಟಿಯಾಗಿ ಉಳ್ಕೊಳ್ಬೇಕು.
ಯಾಕಂದ್ರೆ ಜನಕ್ಕೂ ಹೇಳೋದಕ್ಕೆ, ನಿತೀಶ್ ಕುಮಾರ್ಗೆ ಹೇಳೋಕ್ಕೂ ಸಹ ಬಿಜೆಪಿಗೆ ಒಂದು ಕಾರಣ ಏನು ಅಂದ್ರೆ, ನಾವು ನಂಬರ್ ಒನ್ ಪಾರ್ಟಿ, ಜನನೇ ಆಯ್ಕೆ ಮಾಡಿರೋದು, ಬಿಹಾರದಲ್ಲಿ ನಾವೇ ಅತ್ಯಂತ ದೊಡ್ಡ ಪಾರ್ಟಿ ಆಗಿರೋದ್ರಿಂದ, ಹೆಚ್ಚು ಶಾಸಕರು ನಮ್ಮವರೇ ಆಗಿರೋದ್ರಿಂದ ನಮ್ಮ ಕಡೆಯಿಂದಲೇ ಮುಖ್ಯಮಂತ್ರಿ ಇರಬೇಕು, ಅದು ಸ್ವಾಭಾವಿಕ ಅಲ್ವಾ, ಅದೇ ಅಲ್ವಾ ಲಾಜಿಕ್ಕು, ಅದೇ ಅಲ್ವಾ ಪ್ರಜಾಪ್ರಭುತ್ವ ಅಂತ ಡೈಲಾಗ್ ಹೊಡೆಯೋದಕ್ಕೆ ನಂಬರ್ ಒನ್ ಪಾರ್ಟಿಯಾಗಿ ಉಳ್ಕೊಳ್ಬೇಕು. ಸೊ ಆ ನಂಬರ್ ಒನ್ ಪಾರ್ಟಿಯಾಗಿ ಉಳ್ಕೊಳ್ಳೋದಕ್ಕೆ ಬಿಜೆಪಿನ ಬಿಡಬಾರ್ದು. ಜೆಡಿಯು ನಂಬರ್ ಒನ್ ಪಾರ್ಟಿ ಆಗ್ಬಿಟ್ರೆ ಬಿಜೆಪಿಗೆ ಆ ಯೋಚನೆಯಿಂದ ದೂರ ಸರಿಬೇಕಾದಂಥದ್ದು ಅನಿವಾರ್ಯತೆ ಬರುತ್ತೆ ಅನ್ನೋದು ನಿತೀಶ್ ಕುಮಾರ್ ಅವರ ಲೆಕ್ಕಾಚಾರ. ಆ ಲೆಕ್ಕಾಚಾರದ ಭಾಗವಾಗಿನೇ ಕಾಂಗ್ರೆಸ್ನ 6 ಶಾಸಕರು, ಇರೋದೇ 6 ಜನ ಬಿಹಾರದಲ್ಲಿ, ಅಷ್ಟು ಜನ 6 ಜನ ಶಾಸಕರನ್ನ ಜೆಡಿಯು ಸೆಳ್ಕೊಳ್ಳೋ ಪ್ರಯತ್ನ ಮಾಡ್ತಿದೆ. ಸಫಲ ಆಗಿದ್ದಾರೆ, ಮಾತುಕತೆಗಳು ಮುಗಿದಿದೆ, ಸಿದ್ಧತೆಗಳು ನಡೀತಾ ಇದೆ ಮರ್ಜರ್ಗೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಅದರ ಜೊತೆಗೆ RLM ಪಕ್ಷದ 3 ಜನ ಶಾಸಕರು, ಇದರಲ್ಲಿ ಆ ಪಕ್ಷದ RLM ಪಕ್ಷದ ಮುಖ್ಯಸ್ಥರಾಗಿರುವ ಉಪೇಂದ್ರ ಕುಶ್ವಾಹಕ್ಕೆ ಇಷ್ಟ ಇಲ್ಲ, ಆದ್ರೆ ಅವರ ಪಕ್ಷದ 3 ಜನ MLA ರೆಡಿ ಇದ್ದಾರೆ ಜಂಪ್ ಆಗಕ್ಕೆ, ಮುನಿಸ್ಕೊಂಡ್ಬಿಟ್ಟಿದ್ದಾರೆ ಉಪೇಂದ್ರ ಕುಶ್ವಾ ಮೇಲೆ. 3 ಜನನು ಜೆಡಿಯುಗೆ ಜಂಪ್ ಆಗೋದಕ್ಕೆ ತುದಿಗಾಲ ಮೇಲೆ ನಿಂತಿದ್ದಾರೆ. ಹಾಗಾಗಿ ವಿಧಿ ಇಲ್ಲದೆ ತನ್ನ ಪಕ್ಷವನ್ನ ಕಾಪಾಡಿಕೊಳ್ಳೋದಕ್ಕೆ ಅಥವಾ ತನ್ನ ಅಸ್ತಿತ್ವನ ಕಾಪಾಡಿಕೊಳ್ಳೋದಕ್ಕೆ ಉಪೇಂದ್ರ ಕುಶ್ವಾ ಜೆಡಿಯು ಜೊತೆ ಹೋಗುವ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇದೆ. ಇನ್ನು ಕಾಂಗ್ರೆಸ್ನಿಂದ 6. ಸೊ ಆ ಮೂಲಕ ನಂಬರ್ ಒನ್ ಪಾರ್ಟಿಯಾಗಿ ಜೆಡಿಯು ಹೊರಹೊಮ್ಮೋದಕ್ಕೆ ನಿತೀಶ್ ಕುಮಾರ್ ಪ್ಲಾನ್ ಹಾಕೊಂಡಿದ್ದಾರೆ. ಅದಕ್ಕೆ ಬಲಿ ಆಗ್ತಿರೋದು ಕಾಂಗ್ರೆಸ್, ದೊಡ್ಡ ಬಲಿ ಕಾಂಗ್ರೆಸ್. ಇನ್ನು AIMIM ಪಕ್ಷದ ಶಾಸಕರು ಇದ್ದಾರೆ, ಅವರು ಯಾವಾಗ ಜೆಡಿಯುಗೆ ಜಂಪ್ ಆಗ್ತಾರೋ ಗೊತ್ತಿಲ್ಲ. ಅವರೊಂದು 4 ಜನ ಇದ್ದಾರೆ, ಅವರೊಂದು 5 ಜನ ಇದ್ದಾರೆ, ಸಾರಿ, ಆ 5 ಜನ ಯಾವಾಗ ಜಂಪ್ ಆಗ್ತಾರೋ ಗೊತ್ತಿಲ್ಲ. ಕಳೆದ ಬಾರಿನೂ 5 ಜನ ಇದ್ರು, ಆ 5 ಜನ ಗೆದ್ದ ನಂತರ RJDಗೆ ಸೇರ್ಕೊಂಡ್ಬಿಟ್ಟಿದ್ರು OWC ಪಕ್ಷದವರು. ಈ ಬಾರಿ ಜೆಡಿಯುಗೆ ಸೇರೋ ಸಾಧ್ಯತೆಗಳಿದೆ. ಅವರು ಬಂದ್ಬಿಟ್ರೆ 100 ಆಗ್ಬಿಡುತ್ತೆ, ಯಾರ್ದು ಜೆಡಿಯುದು 100 ಆಗ್ಬಿಡುತ್ತೆ. ಸೊ ಈ ರೀತಿಯಾದಂತಹ ನಂಬರ್ ಒನ್ ಸ್ಪಾಟ್ಗಾಗಿ ಆಪರೇಷನ್ಗಳು ದೊಡ್ಡ ಮಟ್ಟದಲ್ಲಿ ಬಿಹಾರದಲ್ಲಿ ನಡೀತಾ ಇದೆ. ಅದರಲ್ಲೂ ವಿಶೇಷವಾಗಿ ಈ ವಯಸ್ಸಿನಲ್ಲಿ ನಿತೀಶ್ ಕುಮಾರ್ ಆಪರೇಷನ್ಗೆ ಇಳಿದಿರೋದು ಒಂದು ವಿಶೇಷತೆ ಅಂತಲೇ ಹೇಳಬೇಕು ಅಷ್ಟೇ. ಸೊ ಇದಿಷ್ಟು ಬಿಹಾರದಿಂದ ಬರ್ತಿರುವಂತಹ ಸುದ್ದಿ. ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.